ಇಷ್ಟು ದಿನ ಸೀರಿಯಲ್ ಮಾಡ್ತಾ ಇದೆ, ಫೈನಲಿ ಒಂದು 70 mm ಸ್ಕ್ರೀನಲ್ಲಿ ನಾನು ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಇಷ್ಟು ದಿನ ಒಂದು ಮಗು ಟಿ ವಿಯಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇತ್ತು, ಫಸ್ಟ್ ಟೈಮ್ ಗ್ರೌಂಡಿಗೆ ಬಂದಿದೆ ಅನ್ನೋ ಥರ ಆ ಒಂದು ಖುಷಿಯಲ್ಲಿದ್ದೀನಿ. ಐಮ್ ಸಾರಿ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಬಾಬಿ ಮ್ಯಾಮ್. ಫಸ್ಟ್ ಆಫ್ ಆಲ್ ನಾನು ಹೇಳಲೇಬೇಕು, ಒಂದು ಸಲ ಸಡನ್ನಾಗಿ ನೋಡಿದ್ರು, ನೀನೇ ದೇವರಾಜ್ ಸರ್ ಫ್ಲ್ಯಾಶ್ ಬ್ಯಾಕ್ ಹೀರೋ ಮಾಡ್ತೀಯಾ, ಓಕೆ ಅಲ್ವಾ ಅಂದರು. ನಾನಂದೆ ಮ್ಯಾಮ್ ನೀವು ನೋಡೇ ಇಲ್ಲ ನನ್ನ ವರ್ಕ್ನ, ಇಲ್ಲ ನೀನು ಮಾಡ್ತೀಯಾ ಏನೋ ಅಂತ. ಶಿ ಜಸ್ಟ್ ಡಿಸೈಡೆಡ್. ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ದಟ್ ನೋಡ್ಬಿಟ್ಟು ಒಬ್ರನ್ನ ಸೆಲೆಕ್ಟ್ ಮಾಡೋದು ಒಂದು, ಆ್ಯಂಡ್ ಅಲ್ಲಿಂದ ನನಗೆ ಗೊತ್ತಾಯಿತು ದಟ್ ಯು ಹ್ಯಾವ್ ಅ ಲಾಡ್ ಆಫ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಆ್ಯಂಡ್ ದೇವರಾಜ್ ಸರ್ ಅವರ ಫ್ಲ್ಯಾಶ್ ಬ್ಯಾಕ್ ಹೀರೋ ಅಂದರೆ ಸುಮ್ಮನೆನಾ, ಬಿಕಾಸ್ ಅವ್ರ ಪರ್ಸೋನಾ, ಅವ್ರ ಪರ್ಸ್ನಾಲಿಟಿ ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ನಾನು ತುಂಬ ಭಯ ಪಡ್ತಾ ಇದ್ದೆ ಕಿ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ, ಬಿಕಾಸ್ ಅವ್ರು ಇದ್ದಿದ್ದು ಹೇಗೆ, ಆ ಹೇರ್ ಫ್ಲಿಪ್ ಆಗಿರಲಿ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಐ ಟ್ರೈ ಮೈ ಬೆಸ್ಟ್.